ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಅಪ್ಪು ಕೆನ್ನೆ ಹತ್ರ ಏಟ್ ಮಾಡ್ಕೊಬಿಟ್ಟಿದ್ದಾನೆ. ಸೊ ಅದಕ್ಕೆ ಅವನಿಗೆ ಸ್ಪೆಕ್ಸ್ ಹಾಕ್ಸ್ತಾ ಇದ್ದೀವಿ. ಅದು ಎಲ್ಲ ಒಂಥರ ಆಗ್ಬಿಡಿದೆ. ಅವನೆಷ್ಟು ಹುಷಾರಾಗಿ ನೋಡ್ಕೊಂಡ್ರು ಅವನು ಕಿತಾಪತಿ ಮಾಡ್ಕೋದಾನೆ ಗೈಸ್. ಅವನು ಕಣ್ಣಿಗೆ ಏನಾದರೂ ಬಿದ್ದಿದ್ರೆ ಏನು ಮಾಡಬೇಕಿತ್ತು. ಸೊ ಇವತ್ತು ನಮ್ಮ ಊರ ಜಾತ್ರೆ ಇದೆ. ನಮ್ಮ ಊರ ಅಂದರೆ ಇವಳೇನು ಕೇರ್ನಗರ ಹೇಳೋ ಬದಲು ಶ್ರೀರಂಗಪಟ್ಟಣ ಅಂತ ಹೇಳ್ತಾ ಇದ್ದಾಳೆ ಅನ್ಕೋಬೇಡಿ. ಪ್ರಮೋದ್ ಅವ್ರ ಊರಾದ್ಮೇಲೆ ಅದು ನಮ್ಮ ಊರೇನೆ. ಸೊ ಶ್ರೀರಂಗಪಟ್ಟಣ ಜಾತ್ರೆ ಆ್ಯಂಡ್ ಕೇರ್ನಗರ ಜಾತ್ರೆ. ನಾವು ಇವಾಗ ಶ್ರೀರಂಗಪಟ್ಟಣ ಜಾತ್ರೆ ಮುಗಿಸ್ಕೊಂಡು ಆಮೇಲೆ ಕೇರ್ನಗರ ಜಾತ್ರೆ ಹೋಗ್ತೀವಿ. ಈ ಮೇಡಮ್ಮು ಬಹಳ ಹುಷಾರು ಬೀಳೋದ್ರಲ್ಲಿ. ಇಲ್ಲಿಗೆ ನೋಡಿ ಟೆಡ್ಡಿ ಆಮೇಲೆ ಅವ್ರು ಗಿಫ್ಟ್ ಮಾಡಿದ್ರಲ್ಲ ಅಂತ ತಪ್ಕೊಂಡು ಕೂತ್ಕೋತಾಳೆ ಇವಾಗ. ಪ್ರಭಾ ಅವ್ರು ಬರ್ತಾ ಇದ್ದಾರೆ ಬ್ಯಾಂಗ್ಳೂರಿಂದ. ಆಲ್ರೆಡಿ ಬಂದಿದ್ದಾರೆ. ಸೊ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿಸ್ಬಿಟ್ವಿ ಅನಿಸುತ್ತೆ. ಯಾಕಂದರೆ ಗೊಂಬೆಗೆ ಊಟ ಮಾಡಿಸ್ಕೊಂಡು ರೆಡಿಯಾಗಿ ಹೋಗೋಷ್ಟರಲ್ಲಿ ಟೈಮೇ ಆಗೋಯಿತು. ಟಿಫನ್ ಕೂಡ ಮಾಡಿಲ್ಲ, ಅವರು ಮಾಡಿಲ್ಲ. ಅವ್ರನ್ನ ಪಿಕ್ ಮಾಡಿಕೊಂಡು ಒಂದು ಹೋಟೆಲ್ಗೆ ಹೋಗಿ ಊಟ ಮಾಡಿಬಿಟ್ಟು ಟಿಫನ್ ತಿನ್ಕೊಂಡು ಆಮೇಲೆ ಶ್ರೀರಂಗಪಟ್ಟಣ ಹೋಗಿ ಎಲ್ಲ ಮುಗಿಸ್ಕೊಂಡು ಕೇರ್ನಗರ ಹೋಗಿ ರಿಟರ್ನ್ ಮೈಸೂರು ಬರೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇವತ್ತು ನಾವು 3 ಜನ ಆರೆಂಜು, ಗೊಂಬೆ ಸ್ವಲ್ಪ ಲೈಟ್ ಪಿಂಕ್. ಮುಂದೆ ಇಲ್ಲಿ ವಿಡಿಯೋ ಟೋಪಿನ ತಗೊಂಡಿಲ್ಲ. ಟೋಪಿ ಇಲ್ಲ, ಟೋಪಿ 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 ಸ್ಮಾಲ್ ರಾಣಿ ನಂತರನೇ ಯಾವಾಗಲೂ ಸ್ಮಾಲ್ ಮಾಡ್ತಿದ್ದು. ಒಂದು ಪ್ರಭಾವ್ರನ್ನ ಪಿಕ್ ಮಾಡ್ಕೊಂಡು ಅವ್ರಿಗೊಂದು ಸಾರಿ ಹೇಳಿ ಕರ್ಕೊಂಡು ಹೋಗೋಣ ಬನ್ನಿ ಗೈಸ್. ಯಪ್ಪ ಗೈಸ್, ಏನಂದರೆ ನಮ್ಮ ಮೈಸೂರು ಮಿನಿ ಬೆಂಗಳೂರು ಆಗಿಬಿಟ್ಟಿದೆ. ಪಾರ್ಕಿಂಗ್ಗೆ ಒಂದು ಚೂರು ಇಲ್ಲದಂಗೆ ಕಾರ್ಗಳು ನಿಂತಿದೆ. ಆಮೇಲೆ ಇಲ್ಲಿ ನೋಡಿ ವೆಹಿಕಲ್ಸ್ಗಳು ಫುಲ್ಲು, ಅಲ್ಲಿಂದನೂ ಟ್ರಾಫಿಕ್ಕು. ಯಾವಾಗಾರು ಎಮರ್ಜೆನ್ಸಿ ಅಂದಾಗ ಹಿಂಗೇನೆ ಫುಲ್ಲು ಸ್ಲೋ ಮೂವ್ ಆಗ್ತಾ ಇದ್ದೀವಿ. ಮುಂಚೆ ಎಲ್ಲ ಹೆಂಗಂದರೆ ಜುರ್ಕಂತ ಹೊಟ್ಟೋಗ್ಬಿಡ್ತಾ ಇದ್ವಿ. ಇವಾಗೆಲ್ಲ ನಿಧಾನಕ್ಕೆ ಮೂವ್ ಆಗಬೇಕು, ಬೆಂಗಳೂರು ಥರ ಆ ರೀತಿ ಆಗೋಗಿದೆ ಇವಾಗ. ಪಾರ್ಕಿಂಗ್ ಒಂಚೂರು ಇಲ್ಲ. ಸ್ಮೈಲ್ ಬೇಬಿ, ಸ್ಮೈಲ್ ಸ್ಮೈಲ್ ಸ್ಮೈಲ್. ಹಾಯ್ ಮಾಡಿ. ಸಾರಿ 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 ಬಂದರು ನೋಡಿ ಪ್ರಭಾ ಅವರು. ನೀವು ದಪ್ಪಾಗಿದ್ದೀನಿ ಅಂದ್ರೆ ಸಣ್ಣಾಗಿದ್ದೀನಿ, ಸಣ್ಣಾಗಿದ್ದೀನಿ ಅಂದ್ರೆ ಚಿನ್ನಿ. ಅಪ್ಪು ಖುಷಿ ಆಗ್ಬಿಟ್ಟ ಕಣ ಮಚ್ಚ. ಹಾಯ್ ಮಾಡ, ನಿಂತ್ಕೋತೀರಾ? ಆರಾಮಾಗಿ ನಿದ್ದೆ ಮಾಡಿ. ಅಣ್ಣ ಬಂದು ನೋಡಲಿ, ಅಣ್ಣ 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 ಅಣ್ಣ. ಅಪ್ಪು ಫ್ರೆಂಡ್ ಸಿಕ್ನ ಹ್ಯಾಪಿನಾ ನೋಡಿ. ಅಪ್ಪು ಕಣ್ಣು ಹೆಂಗಾಗಿದೆ ನೋಡಿ. ಕಣ್ಣಿಗೆ ಬಿದ್ದಿಲ್ಲ, ಏಟು ಕೆನ್ನೆಗೆ ಬಿದ್ದಿರೋದು. ತೋರಿಸಿದ್ದೀವಿ, 10 days ಆಗುತ್ತೆ ಅಂದಿದ್ದಾರೆ ಡಾಕ್ಟರ್. ನಾವು ಟಿಫನ್ ಮಾಡಿರಲಿಲ್ಲ. ಆ್ಯಂಡ್ ಪ್ರಭಾ ಅವರು ಬ್ಯಾಂಗ್ಳೂರಿಂದ ಬಂದಿದ್ದರು. ಬರ್ಡೇ ದಿನ ಬರೋಕ್ಕಾಗಿಲ್ಲ ಅಂದ್ಬಿಟ್ಟು, ಸೊ ನೆಕ್ಸ್ಟ್ ಡೇ ಬರ್ತೀನಿ ಅಂದ್ಬಿಟ್ಟು ಹೇಳಿದರು. ಸೊ ಹೇಳ್ದಂಗೆ ಮಗನ್ನ ಕರ್ಕೊಂಡು ಬಂದಿದ್ದು ಖುಷಿ ಆಯಿತು. ನಮ್ಗೆ ಹೇಳೇ ಇಲ್ಲ ಅವ್ರ ಮಗನೂ ಕರ್ಕೊಂಡು ಬರ್ತಿದ್ದೀನಿ ಅಂತ. ಸೊ ನನಗೂ ನೋಡಿ ಖುಷಿ ಆಯಿತು. ಆ್ಯಂಡ್ ತುಂಬ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಬಿಟ್ಟ. ಇದು 2 days, ಅಂದರೆ ಇವತ್ತು ಬಂದರು ನಾಳೆ ಹೋದರು. ಸೊ ಆ 2 ದಿನಕ್ಕೇ ತುಂಬ ಅಟ್ಯಾಚ್ಮೆಂಟ್ನ ಬೆಳೆಸ್ಕೊಂಡು ಸಿಕ್ಕಾಪಟ್ಟೆ ಇಷ್ಟಪಟ್ಟ. ಆ್ಯಂಡ್ ಎಲ್ಲರಿಗೂ ಹೇಳ್ತಾ ಇದ್ದಂತೆ ಭೂಮಿ ಅಕ್ಕನ ಮನೆ ತುಂಬ ಚೆನ್ನಾಗಿದ್ದು ಅಂತ. ಖುಷಿ ಆಯಿತು. ಟಿಫನ್ ಮಾಡಿಕೊಂಡು ನಾವೀಗ ಶ್ರೀರಂಗಪಟ್ಟಣ ಹೋಗ್ತಿದ್ವಿ. ನಾನು ಹೇಳಿದೆ ಪ್ರಭುಂಗೆ ಶ್ರೀರಂಗಪಟ್ಟಣ ಜಾತ್ರೆ ಮುಗಿಸ್ಕೊಂಡು ನಮ್ಮ ಕೇರ್ನಗರ ಜಾತ್ರೆ ಮುಗಿಸ್ಕೊಂಡು ಸೊ ಬರೋಣ ಎಲ್ಲರೂ ಒಟ್ಟಿಗೆ ಅಂತ. ಸೊ ಹಾಗೇ ಇವಾಗ ಶ್ರೀರಂಗಪಟ್ಟಣ ಜಾತ್ರೆಗೆ ರೀಚ್ ಆದ್ವಿ. ಆ್ಯಂಡ್ ಗುಡ್ ಫ್ರೆಂಡ್ ಅಂತ ಹೇಳ್ಬೋದು. ನನಗೆ ಸಬ್ಸ್ಕ್ರೈಬರ್ ಆಗಿ ಸಿಕ್ಕಿದ್ದಂಥ ಸ್ನೇಹ. ಆ್ಯಂಡ್ ಮೇಘನ ಅವ್ರ ಕಡೆಯಿಂದ ಸಿಕ್ಕಿದ್ದು, ಆದ್ಯ ಜ್ಯುವೆಲ್ರಿ ಮೇಘನ ಅವ್ರ ಕಡೆಯಿಂದ ಇವ್ರ ಫ್ರೆಂಡ್ಶಿಪ್ಪು ನನಗೆ ಸಿಕ್ಕಿದ್ದು, ಕಾಂಟ್ಯಾಕ್ಟ್ಸ್ ಎಲ್ಲ. ಆ್ಯಂಡ್ ತುಂಬ ಕೇರಿಂಗ್ ಮಾಡ್ತಾರೆ, ವಿಚಾರಿಸ್ಕೋತಾರೆ, ಪ್ರೀತಿ ಕೊಡ್ತಾರೆ. ಆ್ಯಂಡ್ ಇನ್ನೊಂದು ಏನಂದರೆ, ಒಬ್ಬರಿಂದ ಫ್ರೆಂಡ್ ಆದಾಗ ಅವ್ರನ್ನ ದೂರ ಮಾಡಿಬಿಟ್ಟು ಯೂಶ್ವಲಿ ನಾನು ಜಾಸ್ತಿ ಬಾಂಡಿಂಗ್ನ ಬೆಳೆಸ್ಕೋಬೇಕು, ಜಾಸ್ತಿ ಫ್ರೆಂಡ್ ಆಗಬೇಕು ಅಂತ ತುಂಬ ಆಸೆ ಪಡ್ತಾರೆ. ಬಟ್ ಪ್ರಭಾ ಅವ್ರು ಯಾವತ್ತೂ ಆ ರೀತಿ ಮಾಡಿಲ್ಲ. ಕೆಲವೊಬ್ಬೊಬ್ರು ಇರ್ತವೆ ನಾಯಿಗಳು, ನಿನ್ನೆ ಮೊನ್ನೆ ಬಂದಿರ್ತವೆ, ಅವು ಬೇಳೆಗಳನ್ನ ಬೇಯಿಸ್ಕೊಳ್ಳೋಕ್ಕೆ
ನಮ್ಮ 4-5 ವರ್ಷದ ಫ್ರೆಂಡ್ಶಿಪ್ ಮಧ್ಯೆ ಒಂದಕ್ಕೆ ಎರಡು ಸೇರಿಸಿ ಇಲ್ಲದೆ ಇರೋದೆಲ್ಲನೂ ಹೇಳಿ ದೂರ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಅಂಥವ್ರನ್ನ ನಾವು ಎಲ್ಲಿಡ್ಬೇಕು ಅಲ್ಲೇ ಇಟ್ಟಿರ್ತೀವಿ. ಆ್ಯಂಡ್ ನಾವುಗಳು ಕೂಡ ಮಾತಾಡ್ಕೊತಾ ಇರ್ತೀವಿ, ನಾ ಹಿಂಗೆ ಮಾತಾಡ್ತು ನಾ ಹಿಂಗೆ ಮಾತಾಡ್ತು ಅಂದ್ಬಿಟ್ಟು. ಸೊ ಪ್ರಭಾ ಅವರಿಂದ ನನಗೆ ಅದೊಂದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅವ್ರಾಯಿತು, ಅವ್ರ ಕೆಲಸ ಆಯಿತು, ಅವ್ರು ಬಂದ್ರೆ ವಿಚಾರಿಸ್ಕೊಂಡ್ರೆ ಓಕೆ, ಮತ್ತು ಫೋನ್ ಮಾಡಿ ತೊಂದರೆ ಕೊಡೋದು, ಆಮೇಲೆ ಜಾಸ್ತಿ ಟಾರ್ಚರ್ ಮಾಡೋದು ಆ ಥರ ಯಾವುದೂ ಮಾಡಲ್ಲ. ಸೊ ಬ್ಯುಸಿ ಇರ್ತಾರೆ ಅಂದ್ಬಿಟ್ಟು ಮೆಸೇಜ್ ಮಾಡ್ತಾರೆ. ನಾನು ರಿಪ್ಲೈ ಕೊಟ್ಟಿಲ್ಲ ಒಂದು ವಾರ ಅಂದ್ರೂ ಪಾಪ ಒಂದು ಚೂರು ಬೇಜಾರು ಮಾಡ್ಕೊಳ್ಳಲ್ಲ. ಒಬ್ಬೊಬ್ರು ಹೆಂಗಿರ್ತವೆ ಅಂದರೆ ಅವಕ್ಕೆ ರೆಸ್ಪೆಕ್ಟಿಂದ ಮೆಸೇಜ್ ಮಾಡಬೇಕು ಅನ್ನೋ ಹೋಪ್ಗಳಿರುತ್ತೆ. ಮೆಸೇಜ್ ಮಾಡಿದ ತಕ್ಷಣ ರಿಪ್ಲೈ ಮಾಡಬೇಕು ಅನ್ನೋ ಒಂದು ಅಹಂಕಾರ ಇರುತ್ತೆ. ಬಟ್ ನಮಗಿಂತ ಚೈಲ್ಡ್ ಅವು, ಬಟ್ ಆ ಥರ ಹೋಪೆಲ್ಲ ಇಟ್ಕೊಂಡ್ಬಿಟ್ಟಿರ್ತಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರಭಾ ಅವರೇ. ಆ್ಯಂಡ್ ಲೈಫ್ ಟೈಮ್ ಇದೇ ರೀತಿ ಇರಿ, ಚೇಂಜ್ ಆಗಿಬಿಡಿ. ಕೆಲವೊಂದು ನಾಯಿಗಳು 1 ತಿಂಗಳು 2 ತಿಂಗ್ಳಿಗೆ ಬರ್ತಿದ್ದಂಗೆ ತುಂಬ ಇವರಿಂದ ಮಧ್ಯಕ್ಕೆ ತಂದಿಡ ಅಂತಂದು ಮಾಡ್ತಾಯಿರ್ತಾರೆ. ಬಟ್ ನೀವು ಆ ರೀತಿ ಇಲ್ಲ ಅಂತ ನನಗೆ ಗೊತ್ತು. ಆ್ಯಂಡ್ ನೀವು ಯಾವಾಗಲೂ ನನಗೆ ಮೇಘಂಗೆ ಗುಡ್ ಫ್ರೆಂಡ್ ಆಗಿರ್ತೀರ. ಯಾರು ಏನೇ ತಂದಿಟ್ರು ದೂರ ಮಾಡೋಕ್ಕಾಗಲ್ಲ, ತಲೆ ಕೆಡಿಸ್ಕೊಬೇಡಿ. ಸೊ ಗೈಸ್, ಶ್ರೀರಂಗಪಟ್ಟಣ ಜಾತ್ರೆ ಮುಗಿಸಾಯಿತು. ನಾವು ಇವಾಗ KR ನಗರ ಹೋಗ್ತಾ ಇದ್ದೀವಿ. ಎಲ್ಲರೂ ಒಮ್ಮೆ ಹಿಂದೆ ಅವಳೆ ಎಲ್ಲರಿಗೂ ಬಾಯ್ ಮಾಡ್ದವಳೆ ನೋಡಿ, ಸಿಹಿ ಮಾತಾಡಲ್ಲ ಪಟ ಅಂತ. ಆ್ಯಂಡ್ ತುಂಬ ಜನ ಏನು ಗೊತ್ತಾ, 1 ವರ್ಷದೊಳಗಡೆ ಅಂದರೆ 11 ತಿಂಗಳಿಗೆ ನಡೆದ್ಲಲ್ಲ, 1 ಇಯರ್ ಬರ್ಡೇಗೆ ಬಂದಿರಲಿಲ್ಲ, ಆಗಲೇ ನಡೀತಿದ್ದಾಳೆ ಎಷ್ಟು ಚೆನ್ನಾಗಿ ನಡೀತಿದ್ದಾಳಲ್ಲ ಅಂತಿದ್ರು. ನಾನು ಅವಾಗ ಹೇಳ್ತಾ ಇದ್ದೆ ಅವ್ರಿಗೆ 11 ಮಂತ್ಸ್ಗೆ ಅವಳು ನಡೆಯೋಕ್ಕೆ ಶುರು ಮಾಡಿದ್ಲು ಅಂತ. ಸೊ ಈಗ ಪರ್ಫೆಕ್ಟಾಗಿ ನಡೀತಾಳೆ, ಏನೂ ತೊಂದರೆ ಇಲ್ದಂಗೆ ಅಲ್ವರಿ. ತುಂಬ ಫಾಸ್ಟಾಗಿ ನಡೀದ್ಲಲ್ಲ ನಾನು. ನನ್ನ ಫ್ರೆಂಡ್ ಬಂದಿದ್ದಾನೆ, ಅವ್ನ ಮಗನಿಗೆ ಈಗ 10 ಮಂತ್ಸ್ ಏನೋ ಅಂತ, ಇವಾಗ ತೆವಳುತ್ತಾನಂತೆ. ಹೌದಾ? ನಾನು ನೋಡಿಲ್ಲ. ಅಪ್ಪನೂ ಅಷ್ಟೇ, ಅಪ್ಪನೂ ಏನು ಬೇಗ ನಡೆದಿಲ್ಲ. ಅವನು 1 ಇಯರ್ ಮೇಲೆ 3 ಮಂತ್ಸು 4 ಮಂತ್ಸ್ಗೂ ಅವನು ನಡೆದಿದ್ದು. ಬಟ್ ಒಮ್ಮೆ 11 ಮಂತ್ಸಿಂದನೇ ಪರ್ಫೆಕ್ಟು. ಈ ಥರ ಯಾರು ನಡೆದಿದ್ರು ಗೊತ್ತಾ ರೀ? ಶೋಭನ್ ಮಗ, ಅವನು ಸೇಮ್ ಮೆಟ್ಲನ್ನೇ ಎತ್ಕೊಂಡು ಆರಾಮಾಗಿ ಹೋಗ್ತಾ ಇದ್ದ. ಅವ್ನು 11 ಮಂತ್ಸ್ಗೆ ಸೇಮ್ ಇವಳು ಅದೇ ರೀತಿ ತುಂಬ ಹೈಪರ್ ಆ್ಯಕ್ಟಿವ್ ಇದ್ದಾಳೆ ಇವಳು, ಮಾತಾಡ್ತಾಳೆ, ಏನೂ ಇಲ್ಲ. ಇದು ಪಕ್ಷಿ, ಇದರಲ್ಲಿ ನಾವು ಫೋಟೋಶೂಟ್ ಮಾಡಿಸಿದ್ದು. ಈಗೊಂಬು ವಾಯ್ಸ್ ಕೇಳ್ತಲ್ಲ ನಿಂದು. ಆ್ಯಂಡ್ ಫೈನಲಿ ನಗರ ರೀಚ್ ಆದ್ವಿ. ಇಲ್ಲೂ ಸಿಕ್ಕಾಬಳೆ ಎಂಜಾಯ್ ಮಾಡಿದ್ವಿ ಗೈಸ್. ಅವರು ನೆಕ್ಸ್ಟ್ ಡೇ ಹೋಗ್ತೀನಿ ಅಂದರೆ ನಾವು ಕಳ್ಸೋಕ್ಕೆ ರೆಡಿ ಇರಲಿಲ್ಲ. ಇರಿ ಅಂತಲೇ ಇದ್ವಿ. ಆ್ಯಂಡ್ ನಮ್ಮೂರ ಜಾತ್ರೆ ಅವರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಅದು ಖುಷಿ ಆಯಿತು ನನಗೆ. ಎಸ್ ಗೈಸ್, ಫೈನಲಿ KR ನಗರ ರೀಚ್ ಆದ್ವಿ. ಹೇಳಬೇಕು ಅಂದರೆ ಪ್ರಮೋದ್ ಅವ್ರ ಊರ ಜಾತ್ರೆಗಿನ್ನ ನಮ್ಮೂರ ಜಾತ್ರೆ ಸೂಪರ್ ಆಗಿದೆ, ಅಲ್ಟಿಮೇಟ್ ಆಗಿದೆ ಗೈಸ್. ಏನು ಹೇಳ್ತೀರ ರೀ ಇದಕ್ಕೆ? ಹೆಂಗಿದೆ ಪ್ರಭಾ? ಯಾವ್ದು ಇಷ್ಟ ಆಯಿತು? ಹೇಳಿದ್ರೆ ನಮ್ಮೂರ ಜಾತ್ರೆ ಸೂಪರ್ ಆಗಿದೆ, ಬನ್ನಿ ತೋರಿಸ್ತೀನಿ. KR ನಗರ ಜಾತ್ರೆ ಮುಗಿಸ್ಕೊಂಡು ನಾವು ರಿಟರ್ನು ಮೈಸೂರಿಗೆ ಬಂದ್ವಿ. ಮಮ್ಮಿ ಮನೆಗೆ ಹೋಗಲಿಲ್ಲ. ಸೊ ನಮ್ಮ ಮಮ್ಮಿ ಮನೆಗೆ ಹೋಗ್ಬೋದಿತ್ತು, ಬಟ್ ಟೈಮ್ ಆಗೋಗಿತ್ತು. ಆ್ಯಂಡ್ ಜಾಸ್ತಿ ಅದು ಹೋಗ್ತಾಯಿದ್ರು ಪ್ರೀತಿ ಇರಲ್ಲ. ತಾಯಿ ಮನೆಗೆ ಜಾಸ್ತಿ ಹೋಗ್ತಾನೆ ಇರೋದು, ಅಲ್ಲೇ ಟೆಂಟ್ ಹಾಕೋದು ಇದ್ರೆ ಚೆನ್ನಾಗಿರಲ್ಲ, ಅದು ಚೆನ್ನಾಗೂ ಅನಿಸಲ್ಲ. ಸೊ ದೂರ ಇದ್ದಷ್ಟು ಪ್ರೀತಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಅಲ್ಲಿ ಹೋದ್ರೂ ಹೋಗಲಿಲ್ಲ, ಹಾಗೆ ಬಂದೆ. ಇನ್ನೊಂದು ದಿನ ಹೋಗೋಣ ಅಂತ ಅಂದ್ಬಿಟ್ಟು. ಸೊ ನಾವು ಬ್ರೇಕ್ ಡ್ಯಾನ್ಸ್ನ ಹಾಡ್ತಾಯಿದ್ದೀವಿ, ಪ್ರಭಾ ನಾನು ಇಬ್ಬರೂ. ಅವರು ವಿಡಿಯೋ ಮಾಡಿಕೊಂಡ್ರು, ಬಟ್ ಅದು ಕ್ಲಿಪ್ಪಿಂಗ್ ಕಳಿಸ್ಕೊಂಡಿಲ್ಲ ಅನಿಸುತ್ತೆ, ಅದಕ್ಕೆ ಹಾಗೆ ಆ್ಯಡ್ ಮಾಡಿದೆ. ಇದೆಲ್ಲ ಡೇಂಜರಸ್ ಆ್ಯಕ್ಚುಲಿ ಗೇಮ್ಸ್ಗಳು ಆಡೋದು, ಆದರೆ ನಮ್ಮ ಖುಷಿಗೆ ಆಡಬೇಕು. ಅಕಸ್ಮಾತ್ ಮಿಸ್ ಆದರೆ ಜೀವಗಳ ಜೊತೆನೇ ಆಟ ಆಡ್ದಂಗೆ ನಾವು. ಆ್ಯಂಡ್ ಅಲ್ಲಿಂದ ಅಪ್ಪು ಮತ್ತು ಪ್ರಭಾ ಅವ್ರ ಮಗ ಇಬ್ಬರು ಇದನ್ನು ಆಟ ಆಡ್ತೀನಿ ಅಂತ ಅಂದರು. ಸೊ ಅದಕ್ಕೆ ಆಟ ಆಡಿಸ್ಕೊಂಡು ಅಲ್ಲೇ ನಿಂತಿದ್ದೀವಿ. ಆ್ಯಂಡ್ ನನ್ನ ಫ್ರೆಂಡ್ಸ್ ಕೂಡ ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡಿಕೊಂಡು ಹಾಗೆ ನಿಂತ್ಕೊಂಡು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಆನ್ ದ ವೇ ಹೋಗ್ತಾ ನಾವು ಐಸ್ ಮ್ಯಾಜಿಕ್ ಹೋಗ್ಬಿಟ್ಟು ಹೊರಡೋಣ ಅಂತ ಹೇಳಿದ್ದೆ ನಾನು. ಬಟ್ ಪಾಪ ನಾನು ಕರ್ಕೊಂಡೇ ಹೋಗಲಿಲ್ಲ. ಅವರು ಊಟ ಮಾಡಲ್ಲ, ಯಾಕಂದರೆ ಅಪರೂಪಕ್ಕೆ ಬಂದಿದ್ದಾರೆ. ಯಾವ್ದಾದ್ರು ಒಂದು ಒಳ್ಳೆ ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗೋಣ, ಅವ್ರಿಗೆ ಐಸ್ ಮ್ಯಾಜಿಕ್ ಕರ್ಕೊಂಡು ಹೋಗ್ಬಿಟ್ರೆ ಬರೀ ಅಲ್ಲಿ ಸ್ನ್ಯಾಕ್ಸ್ ಸಿಗುತ್ತೆ, ಆಮೇಲೆ ಊಟ ಮಾಡೋಲ್ಲ. ಅದೇ ಸ್ನ್ಯಾಕ್ಸಿಗೆ ಹೊಟ್ಟೆ ತುಂಬಿತು ಮನೆಗೆ ಹೋಗೋಣ ಅಂತಾರೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಇಲ್ಲ ಒಂದು ಒಳ್ಳೆ ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡೋಣ, ನೆಕ್ಸ್ಟ್ ಟೈಮ್ ಬಂದಾಗ ನಾನು ಐಸ್ ಮ್ಯಾಜಿಕ್ ಕರ್ಕೊಂಡು ಹೋಗ್ತೀನಿ ಅಂದೆ.
ಜಾತ್ರೆ ಎಲ್ಲ ಮುಗಿಸಿ ನಾವು ಐಸ್ ಮ್ಯಾಜಿಕ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಬಟ್ ಐಸ್ ಮ್ಯಾಜಿಕ್ ಆಲ್ರೆಡಿ 8:30 ಹೋಗಿದೆ. ಸೊ ಇನ್ನೊಂದು ಊಟ ಮಾಡೋಕ್ಕಾಗಲ್ಲ ಐಸ್ ಮ್ಯಾಜಿಕ್ ಹೋದ್ರೆ. ಅದಕ್ಕೆ ಇವಾಗ ಎಂಪೈರ್ಗೆ ಹೋಗ್ತಾ ಇದ್ವಿ. ಎಂಪೈರಲ್ಲಿ ಊಟ ಮಾಡಬೇಕು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಬಟ್ ಆ ಟೈಮೇ ಸಿಕ್ಕಿರಲಿಲ್ಲ. ಸೊ ಹೆಂಗಿದ್ರು ಪ್ರಭಾ ಬಂದಿದ್ದಾರಲ್ಲ ಇವತ್ತು ಹೋಗೋಣ ಅಂದ್ಬಿಟ್ಟು ನಾವೀಗ ಎಂಪೈರ್ಗೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಆನ್ ದ ವೇ ಟು ಮೈಸೂರು. ಒಮ್ಮೆ ಇಲ್ಲೇ ಇದ್ದಾಳೆ. ಡಿಸೈನ್ ಕೊಡ ಅಪ್ಪು ಐಸ್ ಮ್ಯಾಜಿಕ್ ಹೋಗೋಣ ಅಂತ ಅಂದ. ಬಟ್ ಊಟ ಮಾಡಲ್ಲ ಅಂದ್ಬಿಟ್ಟು ನಾನೇ ಕ್ಯಾನ್ಸಲ್ ಮಾಡಿದೆ. ಇಲ್ಲೇ ಮಾತಾಡೋದು. ನಾನು ಹುಟ್ಟಿದ ಈ ಊರಲ್ಲಿ ನೋಡಿ ಹಿಂದೆ ನೋಡಿದ್ರಾ, ನಾನು ಹುಟ್ಟಿದ ಈ ಊರು ಅಂತ ಬೋರ್ಡು ಅಲ್ಲಿನೇ ಮಾಡಿರೋದು. ಸೊ ಕ್ಯಾಂಪೈರ್ಗೆ ಹೋಗಿ ಸಿಗ್ತೇನೆ. ನಾನು ಪ್ರಮೋದ್ ಅವರು ಪ್ರಿಟಿಯಾಗಿ ಜಗಳ ಆಡ್ತಾ ಇದ್ದೋ. ಅವ್ರ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದಂಗೆ ಪ್ರಮೋದ್ ಅವರು ಹೊಡಿಯೋದೇ ಸ್ಟಾಪ್ ಮಾಡಿಬಿಟ್ರು. ಅದಕ್ಕೆ ನಾನು ಹೊಡ್ಕೋತಾ ಇದ್ದೆ. ಸೊ ಕೆಲವೊಂದಷ್ಟು ಜನ ಏನಂದರೆ ಸ್ಟೋರೀಸಲ್ಲಿ ರೀಲ್ಸ್ಗಳಲ್ಲಿ ನಾವು ಹಾಗೆ ಗಂಡ ಅಂತೀರಿ ಹಿಂಗೆ ಅಂತ ಆಗೋದಾರೆ. ಬಟ್ ರಿಯಲ್ ಲೈಫಲ್ಲಿ ಅದು ಇರೋದೇ ಇಲ್ಲ. ಬಟ್ ನಾವೇನಂದರೆ ನಾವು ಹೆಂಗಿದ್ದೀವಿ ಹಂಗೆ ತೋರಿಸ್ಕೋತೀವಿ. ಕೆಲವೊಂದಷ್ಟು ಜನ ಅವನು ರಿಚ್ಚು, ನಾವು ಹಂಗಿದ್ದೀವಿ ಹಿಂಗಿದ್ದೀವಿ ಸ್ಟೈಲಾಗಿ ಮಾತಾಡೋದು ಇದನ್ನೆಲ್ಲ ತೋರಿಸ್ತಾರೆ. ಅದರಿಂದ ಏನು ಯೂಸ್ ಇಲ್ಲ ಗೈಸ್. ನಾವು ಹೆಂಗಿದ್ದೀವಿ ಹಂಗೆ ತೋರಿಸಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ಲು. ನನಗೆ ಗುರುಗಳು ಮನೆಗೆ ಬಂದಿದ್ದರು, ನಮ್ಮ ಮದುವೆ ಮಾಡಿಸಿದ್ರಲ್ಲ ಅವ್ರು ಹೇಳ್ತಾಯಿದ್ರು, ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೆ ಗುರುಗಳದ್ದು. ಸೊ ಅವ್ರು ಫೋನ್ ಮಾಡಿಬಿಟ್ಟು ಭೂಮಿಕಾ ನನ್ನ ಮಗಳ ಥರ, ನಂಗೆ ಅಕ್ಕನ ಥರ, ತಂಗಿ ಥರ ಅಂತ ತುಂಬ ಜನ ಹೇಳಿದಾರಂತೆ. ತುಂಬ ಖುಷಿಯಾಯಿತು ಅದನ್ನು ಕೇಳಿ. ಸೊ ಅದೇ ಸಾಕ್ಷಿ, ನಾವೇನಿದೆ ಅದನ್ನು ತೋರಿಸಿ ರಿಯಾಲಿಟಿನ ನೋಡಿದ್ರೇ ಜನಗಳಿಗೆ ಇವಳು ಎಲ್ಲ ಇದ್ದಿದ್ದಂಗೆ ತೋರಿಸ್ತಾಳೆ, ಯಾವುದು ಫೇಕ್ ಇಲ್ಲ ಅಂತ ಜನ ನಮ್ಮನ್ನ ಇಷ್ಟಪಡೋಕ್ಕೆ ಶುರು ಮಾಡ್ತಾರೆ. ನೀವು ಫೇಕಾಗಿ ತೋರಿಸಿದ್ರೆ ಯಾರಿಗೂ ಇಷ್ಟ ಆಗಲ್ಲ. ಸೊ ನಾವು ಊಟ ಮಾಡ್ಕೊಂಡು ಮನೆಗೆ ಹೋದ್ವಿ. ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ನಾನು. ಗೈಸ್ ಇದು ನೆಕ್ಸ್ಟ್ ಡೇ ವ್ಲಾಗು. ಎದ್ದು ರೆಡಿಯಾಗಿ ಇವಾಗ ನಾವು ಚಾಮುಂಡಿ ಬೆಟ್ಟ ಹೋಗ್ತಾ ಇದ್ದೀವಿ. ನೋಡಿ ಈ ಸೀರೆಗೂ ಈ ಬ್ಲೌಸ್ಗೂ ಕಾಂಬಿನೇಷನ್ ಇಲ್ಲ. ಬಟ್ ಇದು ಬಂದಿರೋದೇ ಹಾಗೆ ರೀತಿ ಸ್ಟಿಚ್ ಮಾಡುವಾಗ ಹೇಳಿದ್ರು. ಬಟ್ ಅದರದ್ದೇ ಹೊಲಿರಿ ಎಂದು. ಬಟ್ ಅದು ಕೊಟ್ಟಿರೋದಕ್ಕೆ ಅದೇ ಹಾಕೋಬೇಕು, ಏನು ಮಾಡೋಕ್ಕಾಗಲ್ಲ. ಸೊ ಎಲ್ಲರೂ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಚೆನ್ನಾಗಿ ಕಾಣ್ತಾ ಇದೆ ಸಾರಿ. ಆ್ಯಕ್ಚುಲಿ ಅವ್ರಿಗೆ ಗುಂಡುಗಿದ್ರೆ ಚೆನ್ನಾಗಿ ಕಾಣುತ್ತೆ ಸೀರೆ. ನೀವು ಸಣ್ಣ ಆಗಬೇಡಿ. ನಾನು ಒಂಚೂರು ಚಬ್ಬಿ ಆಗಿಲ್ಲ ರೀ, ಆಗಿದ್ದೀನಿ. ಈಗ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ. 12:30 ಹೊರಡ್ತಾ ಇದ್ವಿ. 1 ಗಂಟೆಗೆಲ್ಲ 1:15 ದರ್ಶನ ಆಗುತ್ತೆ. ಇನ್ನೊಂದು ಏನಂದರೆ ಮಿಸ್ ಮಾಡಿದಾಗೆ ಪ್ರಸಾದ ತಿನ್ಕೊಂಬರ್ತೀನಿ. ಎಲ್ಲಾದರೂ ಪ್ರಸಾದ ಮಿಸ್ ಮಾಡಲ್ಲ ನಾನು. ತುಂಬ ಇಷ್ಟ ಗೈಸ್, ಅದೇನೋ ಗೊತ್ತಿಲ್ಲ, ತುಂಬ ಇಷ್ಟ. ಹೋಗೋಣ ಪ್ರಸಾದ ತಿನ್ಬೇಕು ಅಂತ ಟಿಫನ್ ಕೂಡ ಮಾಡಿಲ್ಲ. ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗೋದೆಲ್ಲ ಊಟ ಮಾಡ್ಕೊಂಡು ಮನೇಲಿ ಟಿಫನ್ ಮಾಡ್ಕೊಂಡು ಹೋಗಲ್ಲ ಯಾವಾಗಲೂ. ಚಾಮುಂಡಿ ಬೆಟ್ಟಕ್ಕೆ ಪ್ರಭಾ ಅವ್ರಿಗೆ ನನ್ನ ಒಳ್ಳೆ ದರ್ಶನ ಕೊಡಿಸ್ತೀನಿ ದೇವ್ರದ್ದು ಅಂದ್ಬಿಟ್ಟು ಕರ್ಕೊಂಡು ಹೋದೆ. ಬಟ್ ಇಷ್ಟು ರಶ್ನ ನಾನು ಯಾವ ಸಲ ಚಾಮುಂಡಿ ಬೆಟ್ಟಕ್ಕೆ ಹೋದಾಗಲೂ ನಾನು ನೋಡಿಲ್ಲ ಗೈಸ್. ಅಷ್ಟೂ ಸಿಕ್ಕಾಪಟ್ಟೆ ಜನ ಇದ್ದರು. ನನಗೆ ಬೇಜಾರಾಗೋದು. ಅದಕ್ಕೆ ಅಂದೆ ಅವ್ರಿಗೆ ನೆಕ್ಸ್ಟ್ ಟೈಮ್ ಪಕ್ಕ ನಾನು ದರ್ಶನ ಮಾಡಿಸ್ತೀನಿ, ನಿಮಗೆ ಬೇಜಾರಾಗಬೇಡಿ ಅಂದ್ಬಿಟ್ಟು. ಅಷ್ಟು ಜನ ಯಪ್ಪ ದೇವ್ರೆ ಗೈಸ್. 100 ರೂಪೀಸ್ ಟಿಕೆಟ್ ಇದ್ದಿದ್ದನ್ನ 200 ರೂಪೀಸ್ ಮಾಡಿದ್ದಾರೆ. ಇಲ್ಲಿ ಡೈರೆಕ್ಟ್ ಹೋಗ್ತೀವಿ ಅಂದರೆ ಅದನ್ನು 1000 ಮಾಡಿದ್ದಾರೆ. ಅದು 500 ಇತ್ತು. ಸೊ ಎಲ್ಲ ಕಂಪ್ಲೀಟ್ ಎಲ್ಲನೂ ಚೇಂಜ್ ಮಾಡಿದ್ದಾರೆ. ನಾವು ಬೇಡ ಆ ರಶಲ್ಲಿ ಮಗು ಕರ್ಕೊಂಡು ಚಾನ್ಸ್ ತೊಗೊಳ್ಳೋದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಹಾಗೇ ಇನ್ನೊಂದು ಪಕ್ಕದಲ್ಲೇ ಇದೆಯಲ್ಲ ಆ ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ಅಲ್ಲಿಂದ ಊಟದ ಕಡೆ ಹೋಗ್ತಾ ಇದ್ದೀವಿ. ನನಗೆ ಎಲ್ಲೇ ಹೋದರೂ ನಿಮಗೆ ಗೊತ್ತು, ನನ್ನ ಡೈಲಿ ವ್ಯೂವರ್ಸ್ಗೆ ಗೊತ್ತಿರುತ್ತೆ, ನಂಗೆ ಪ್ರಸಾದ ಅಂದರೆ ನಾನು ನಾಚ್ಕೊಳ್ಳಲ್ಲ. ಚೆನ್ನಾಗಿ ಎಂಥ ಜಾಗ ಆದರೂ ಈಸ್ಕೊಂಡು ತಿಂತೀನಿ. ಒಬ್ಬೊಬ್ಬರು ಅಯ್ಯೋ ಅವ್ರು ನೋಡಿಬಿಡ್ತಾರೆ ಇವ್ರು ನೋಡಿಬಿಡ್ತಾರೆ ಅಂತ ಇದು ಮಾಡ್ತಾರೆ. ಬಟ್ ನಾನು ಯಾರೇ ನೋಡಿದ್ರು ಪ್ರಸಾದದಲ್ಲಿ ನಾನು ನಾಚ್ಕೊಳ್ಳೋದೇ ಇಲ್ಲ. ಅಷ್ಟು ರಶ್ ಇದ್ರೂ ನಿಂತ್ಕೊಂಡು
ಚಾಮುಂಡೇಶ್ವರಿ ಪ್ರಸಾದ ತಿಂದ್ಕೊಂಡು ಬಂದ್ವಿ. ಒಮ್ಮೆನೂ ಪಾಯಸ ತಿಂತಾ ಇದ್ದಾಳೆ. ಅವಳು ಅನ್ನಗಿನ್ನ ಎಲ್ಲ ತಿಂತಾಳೆ ಗೈಸ್ ನಾರ್ಮಲಾಗಿ. ಅವಳದು ಫುಡ್ ರೊಟೀನ್ ಅಂತ ಹೇಳ್ತೀರ, ಅವಳಿಗೆ ರೊಟೀನ್ ಅಂತ ನಾವು ಏನು ಮಾಡಲ್ಲ. ಆ್ಯಂಡ್ ಈ ಕಡೆಯಿಂದ ಹೋಗುವಾಗ ಒಂದು ಸ್ಮಾಲ್ ಟೆಡ್ಡಿ ಬೇರ್ ನೋಡಿದ್ದೆ ಅವಳಿಗೆ, ಈ ಥರ ಗೊಂಬೆನ. ಅವಳಿಗೆ ಸಿಕ್ಕಾಪಟ್ಟೆ ಟೆಡ್ಡೀಸ್ ಅಂದರೆ ಇಷ್ಟ. ಅವಳಿಗೆ ಯಾವಾಗಲೂ ಒಂದು ಕೈಯಲ್ಲಿ ಟೆಡ್ಡಿ ಇರಲೇಬೇಕು. ನಾನು ಚಿಕ್ಕ ತೊಗೊಳ್ಳಿ ಸಾಕು ಒಂದು 200-300 ರುಪೀಸ್ ತೊಗೊಂಡ್ರೆ ಅವ್ರು ಕೇಳಲೇ ಇಲ್ಲ. ಅವಳ ಬರ್ಡೇ ಗಿಫ್ಟು ನಾನು ಕೊಡಿಸ್ತಿರೋದು ಅಂದ್ಬಿಟ್ಟು ಐ ಥಿಂಕ್ 1600 ರುಪೀಸ್ ಅನಿಸುತ್ತೆ. ಅದನ್ನು ಬಾರ್ಗೇನ್ ಮಾಡಿ 1300ಗೇನೋ ತೊಗೊಂಡ್ರು ಅನಿಸುತ್ತೆ. ಆಮೇಲೆ ಡಿಸ್ಕಷನ್ ಮಾಡ್ತಾಯಿದ್ದಾರೆ ಜಾಸ್ತಿ ಆಗ್ಬಿಟ್ಟೆ ಅಂತ. ಅವಳು ಕೊಡಿ ಅಂತ ಕೇಳ್ತಾ ಇದ್ಲು ಟೆಡ್ಡಿನ. ಅವ್ರ ಅಪ್ಪ ಅದ್ರ ಜೊತೆಗೆ ಅದ್ರ ತಂಗಿ ಪಾಪುನು ತೊಗೊಟ್ರು ಅದ್ರ ಮ್ಯಾಚಿಂಗೇ. ಇನ್ನೊಂದು ಇರಲಿ ಬಿಡು, ಅವಳಿಗೆ ಅದು ಅಷ್ಟು ದೊಡ್ಡದಾಯಿತು, ಒಂದು ಸ್ವಲ್ಪ ದೊಡ್ಡದಾದ್ಮೇಲೆ ಇಟ್ಕೋತಾಳೆ, ಈ ಚಿಕ್ಕದು ಇವಾಗಲೇ ಇಟ್ಕೋತಾಳಲ್ಲ ಅಂದ್ಬಿಟ್ಟು. ಗೊಂಬೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನನ್ನ ಮಗಳು ಯಪ್ಪ ನಾನು ಕೊಡ್ತೀನಿ, ನಾನು ಮಾತಾಡ್ತೀನಿ ಅಂತ ಹೇಳಿದ್ರೆ ಹೊಸಿ ಮಾತಾಡಲ್ಲ, ಪಟ ಅಂತ ಮಾತಾಡ್ತಾನೇ ಇರ್ತಾಳೆ. ಆ್ಯಂಡ್ ಅಲ್ಲಿಂದ ನಂದಿ ಬೆಟ್ಟ ಹೋಗೋಣ ಅಂತ ಬಂದ್ವಿ. ಇಲ್ಲಿ ನಾವು ಕಾರಲ್ಲಿ ಬರ್ತಾ ಇದ್ದೀವಿ ಗೈಸ್, ಅಲ್ಲಿಂದನೇ ಈ ಕನ್ನಡಕ ಹಾಕೊಂಡು ನಿಂತಿದ್ದಾನಲ್ಲ ಆ ಸೋಡಾ ಹೆಂಗೆ ರೇಗಿಸ್ತಾ ಗೊತ್ತಾ. ಅದಲ್ಲದೆ ನಾನು ಹೋಗಿ ಫಸ್ಟಿಗೆ ಕೇಳಿದೆ ತಾಳ್ಮೆಯಿಂದ, ವಿಡಿಯೋ ಏನೂ ಮಾಡಿರಲಿಲ್ಲ. ಸೊ ಒಂಥರ ಅಜೀಬಾಗಿ ನಕ್ಕಿದ್ರು. ದೇವಸ್ಥಾನ ಹತ್ರ ಕೂತ್ಕೊಂಡು ರಜಾ ಇದೆ ಕಾಲೇಜು ಅಂದ್ಬಿಟ್ಟು ಈ ಥರ ಹೋಗೋರು ಬರೋರ್ನೆಲ್ಲ ಚುಡಾಯಿಸ್ಕೊಂಡು ನಿಂತಿದ್ದಾರಲ್ಲ, ಇವ್ರಿಗೇನು ಮಾನ ಮರ್ಯಾದೆ ಇಲ್ವಾ? ಇವ್ರುಗಳು ಡೆಂಟಲ್ ಕಾಲೇಜ್ ಸ್ಟೂಡೆಂಟ್ ಅಂತೆ. ಡೆಂಟಲ್ ಕಾಲೇಜಲ್ಲಿ ಯಾರು ಓದ್ತಾಯಿದ್ರೆ ಈ ವಿಡಿಯೋನ ದಯವಿಟ್ಟು ಕೆಟ್ಟದಾಗಿ ಬರ್ತಾಯಿದ್ದೆ ನನ್ನ ಬಾಯಿಗೆ, ಅವುಗಳಿಗೆ ತೋರಿಸಿ ಮತ್ತು ಅವ್ರ ಅಪ್ಪ ಅಮ್ಮ ಏನಾದ್ರು ಕಾಂಟ್ಯಾಕ್ಟಲ್ಲಿದ್ದರೆ ಅವ್ರಿಗೂ ಶೇರ್ ಮಾಡಿ. ಅಲ್ಲಿ ನೋಡಿ ಕತ್ತು ಬಗ್ಸ್ಕೊಂಡು ನಗ್ತಾ ಇರೋದು. ನಾನು ಸ್ಲೋಮಾಗಿ ಹಾಕಿದ್ದೀನಿ, ಅವರು ಝೂಮಲ್ಲಿ ಕಾಣಬೇಕು ಅಂತ ನಾನು ಹೇಳ್ಬಿಟ್ಟೆ ಬಂದೆ. ಭೂಮಿಕಾ ಪ್ರಮೋದ್ ಅಂತ ಚಾನಲ್ ಇದೆ, ವಿಡಿಯೋ ಬರುತ್ತೆ ಹೋಗಿ ನೋಡ್ಕೊ ಅಂತ. ಕಚ್ಚಡವಾಗಿ ನಗ್ತಾ ಇದ್ದಾರೆ. ಅದೆಲ್ಲ ಆದಮೇಲೆ ಅಲ್ಲಿ ಒಂದಷ್ಟು ಜನ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಬಂದರು. ಆಮೇಲೆ ನಾವು ಟೆಂಪಲ್ ಹತ್ರ ಹೋದ್ವಿ. ಅಲ್ಲಿ ಪೂಜಾರಿ ಇರ್ತಾರಲ್ಲ, ಇನ್ನೇನು ಕೆಲಸ ಅವಕ್ಕೆ ರಜಾ ಇದೆ ಅಂತ ಬಂದ್ಬಿಡ್ತವೆ, ಮಾಡೋಕ್ಕೆ ಕೆಲಸ ಇಲ್ಲದೆ ಹಂಗೆ ಹಿಂಗೆ 192ಗೆ ಫೋನ್ ಮಾಡಿ ಸರ್ ಪೊಲೀಸವ್ರು ಬರಲಿ ಅಂದ್ಕೊಂಡು ಅವ್ರೂ ಬೈತಾಯಿದ್ರು ಪೂಜಾರಿಗಳು. ಆಮೇಲೆ ಏನೋ ಅನ್ಎಜುಕೇಟೆಡ್ ಅಂತ ಹೇಳಿದ್ರು ಅಂದ್ಬಿಟ್ಟು ಮತ್ತೆ ಜಗಳ ಆಡಿದ್ವಿ. ಝೀರೋ ನಾಲೆಡ್ಜ್ ಅಂತ ಹೇಳಿದ್ರು ಅಂದ್ಬಿಟ್ಟು ಆ ಎಲ್ಲೋ ಬೋರ್ಡ್ ಗಾಡಿ ಅವರು ಕ್ಯಾಬ್ ಅಂದ್ಕೊಂಡ್ರಂತೆ. ಕ್ಯಾಬ್ಗೆ ಫಸ್ಟ್ ಆಫ್ ಆಲ್ ಎಲ್ಲೋ ಬೋರ್ಡ್ ಗಾಡಿ ಬರುತ್ತೆ. ಇಲ್ಲಿ ಝೀರೋ ನಾಲೆಡ್ಜ್ ಯಾಗಿದೆ ಅಂತ ನೀವೇ ಅರ್ಥ ಮಾಡ್ಕೋಬೇಕು. ಡೆಂಟಲ್ ಕಾಲೇಜ್ ಸ್ಟೂಡೆಂಟು ದಯವಿಟ್ಟು ನೋಡ್ತಾ ಇರಿ, ಈ ವಿಡಿಯೋನ ಅವ್ರಿಗೆ ತೋರಿಸಿ ಗೈಸ್. ದಯವಿಟ್ಟು ನನಗೋಸ್ಕರ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಅವ್ರು ನೋಡಲೇಬೇಕು. ಮಾನ ಮರ್ಯಾದೆ ಅಂತೂ ಒಂಚೂರು ಇರಲಿಲ್ಲ. ನಾವಿಲ್ಲೆಲ್ಲ ಮುಗಿಸ್ಕೊಂಡು ಕೆಳಗಡೆ ಹೋಗೋಷ್ಟರಲ್ಲೇ ಎಸ್ಕೇಪು. ಅಲ್ಲಿ ಒಬ್ಬ ಚುರುಮುರಿ ಅಂಕಲ್ ಇದ್ದರು. ಸೊ ಒಂದು ಆಟೋ ಮಾಡಿ ಅಲ್ಲಿಂದ ಕಳಿಸ್ಬಿಟ್ಟಿದ್ದಾರೆ. ಅಳ್ತಾ ಇದ್ಲಂತೆ, ಅಲ್ಲಿ ನಗ್ತಾ ಇದ್ಲಲ್ವ ವಿಡಿಯೋದಲ್ಲಿ, ಬೇಕಾದ್ರೆ ಇನ್ನೊಂದು ಸಲ ಸ್ಕ್ರಾಲ್ ಮಾಡಿ ನೋಡಿ, ಅವರಿಬ್ಬರು ನಗ್ತಾ ಇದ್ದಾರೆ. ಸೊ ಆಮೇಲೆ ಅಳ್ತಾ ಇದ್ರಂತೆ, ತುಂಬ ಅಳ್ತಾ ಇದ್ರಂತೆ. ನಾನು ಹೋಗಿದ್ದಾರೆ ಮಾತ್ರ ಪಕ್ಕ ಅವ್ರಿಗೆ ಅಲ್ಲೇ ಪೊಲೀಸವರಿದ್ದರು ಒಂದು ಸ್ವಲ್ಪ ಮುಂದೆನೇ ಕ್ರಾಸಿಂಗಲ್ಲಿ. ನಾವು ಪೊಲೀಸವ್ರನ್ನ ಕರೆಸ್ಬಿಟ್ಟು ಅವ್ರಿಗೆ ಸರಿಯಾಗಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅಷ್ಟರಲ್ಲಿ ಎಸ್ಕೇಪ್ ಆಗಿಬಿಟ್ಟಿದ್ರೆ. ಹಂಗೂ ಚುರುಮುರಿ ಅಂಕಲು ಹೆಂಗ್ರಪ್ಪ ಹೋಯ್ತೀರ ನೀವು, ಅವರು ಆಟೋದಲ್ಲಿ ನಿಧಾನಕ್ಕೆ ಹೋಗ್ತಿರ್ತಾರಲ್ಲ, ಮತ್ತೆ ಸಿಕ್ಕಿ ಮತ್ತೆ ಜಗಳ ಹತ್ಕೊಬಿಟ್ಟದು ಅಂದ್ಬಿಟ್ಟು ಕೇಳ್ತಾ ಇದ್ರು. ಅದಕ್ಕೆ ನಾವು ಹಿಂಗೆ ಹೋಗೋದು JP ನಗರ, ನಾವು ಇಲ್ಲೇ ಡೌನು ಅಂತ ಹೇಳ್ತಾ ಇದ್ವಿ. ಗೈಸ್ ಜಗಳ ಚೆನ್ನಾಗಾಯಿತು ಗೈಸ್. ಇನ್ನೊಂದು ಸಲ ಯಾರ ಹತ್ರನೂ ಚುಡಾಯಿಸ್ಬಾರ್ದು, ಅವರು ಹಾಗೆ ಕೆಲಸ ಮಾಡಿ ಕಳಿಸಿದ್ದೀವಿ. ನಾವು ಬರೋಷ್ಟರಲ್ಲಿ ಎಸ್ಕೇಪ್ ಊರಿ ಅಳ್ತಾ ಇದ್ಲಂತೆ ಅವಳು. ಯಾರಳು ಏನು ಕನ್ನಡಕ ಹಾಕೊಂಡಿರೋಳೇನೋ ಅಳ್ತಾ ಇದ್ಲಂತೆ. ದೇವಸ್ಥಾನಕ್ಕೆ ಅವರು ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಹಾಕೊಂಡು ಬಂದಿರೋದು. ಯಾರು ಏನೋ ಅಂತಿದ್ರು ಅಂದ್ರಲ್ಲ, ಏನಂದ್ರು ಪ್ರಭಾ? ಸಂಡೇ ಬರುತ್ತೆ, ಹುಡುಗಿನ ಹಾಕೊಂಡು ಬಂದ್ಬಿಡ್ತಾರೆ ಜೊತೆಗೆ ಎಂಜಾಯ್ ಮಾಡೋಕ್ಕೆ. ಇದನ್ನು ಔಟ್ ಆಫ್ ಸ್ಟೇಟ್ ಇರೋರು ಎಲ್ಲರಿಗೂ ಶೇರ್ ಮಾಡಿ ಗೈಸ್ ಈ ವಿಡಿಯೋನ. ಅವ್ರ ಅಪ್ಪ ಅಮ್ಮಂಗೆ ತಲುಪಬೇಕು. ಈ ಹುಡುಗರ ಜೊತೆ ಚಂಗ್ಲಾಟ ಆಡೋಕ್ಕೆ ಬಂದಿರೋದೆಲ್ಲ ಗೊತ್ತಾಗಬೇಕು ಅವರ ಅಪ್ಪ ಅಮ್ಮಂಗೆ. ಅಲ್ಲಿವರೆಗೂ ಶೇರ್ ಮಾಡಿ, ಗೊತ್ತಾಗಲಿ ಅವಾಗ ಬಂಡವಾಳ.
ನಗ್ತಾವೆ ಉಗೀತಾ ಇದ್ರು ನಗ್ತಾವೆ. ಕನ್ನಡ ಚೆನ್ನಾಗಿ ಬರುತ್ತೆ, ಬಟ್ ಕನ್ನಡ ಮಾತಾಡೋಕೆ ರೆಡಿ ಇಲ್ಲ. ಬಟ್ ನಾವು ಕನ್ನಡದಲ್ಲೇ ಮಾತಾಡ್ದು ಅಲ್ಲ ರೀ. ಹೆಂಗಂದ ಗೊತ್ತಾ ಗೈಸ್, ಫಸ್ಟ್ ಏನಾಯಿತು ಅಂದರೆ ನಾವು ಫ್ಯಾಮಿಲಿ ಬರ್ತಾಯಿದ್ವಿ, ಮೇಲ್ಗಡೆ 2 ಮಕ್ಕಳಿದ್ದಾವೆ, ನನ್ನ ಫೇಸ್ ಚೆನ್ನಾಗಿ ಕಾಣ್ತಾ ಇದೆ ಮುಂದೆ, ಹಿಂದೆ ಪ್ರಭಾವ್ರವ್ರೆ ಹೆಂಗಂತ ತೋರಿಸಿದ್ನಲ್ಲ ಚಿನಿ ಆ್ಯಕ್ಷನ್ ಮಾಡೋದು ಹಿಂಗೆ ಅಂತವನೇ ನೋಡ್ಕೊಂಡು ನೋಡಿದ ತಕ್ಷಣ ಮತ್ತೆ ಇನ್ನೂ ಜಾಸ್ತಿ ಮಾಡ್ದೆ. ಪ್ರಮೋದ್ ಅವರು ಹೋದ್ರು ಆಟೋ ಅಂದ್ಕೊಂಡು, ಆಟೋಗೂ ಕಾರ್ಗೂ ವ್ಯತ್ಯಾಸ ಗೊತ್ತಿಲ್ವಾ ಏನ್ರಿ? ಮತ್ತೆ ಹೋಗಿ ಕೇಳಿದ್ರೆ ಕ್ಯಾಬು ಅಂತ ಕ್ಯಾಬ್ ಬುಕ್ ಮಾಡಿದ್ವಿ, ವೆಯ್ಟ್ ಮಾಡ್ತಾ ಇದ್ವಿ. ಆಟೋ ಬುಕ್ ಮಾಡಿದ್ವಿ, ವೆಯ್ಟ್ ಮಾಡ್ತಾ ಇದ್ವಿ ಅಂತ ಏನೇನೋ ನಾವು ತುರುಕ್ಸಿ ಮಾತಾಡಿದ್ರು. ಆಮೇಲೆ ಝೀರೋ ಎಜುಕೇಷನ್ನು ಹಂಗೆ ಹಿಂಗೆ ಅಂದರು. ಝೀರೋ ಎಜುಕೇಷನ್ ನಾಲೆಡ್ಜ್ ಯಾರಿಗಿರೋದು? ಕ್ಯಾಬ್ ಬಂದು ಎಲ್ಲ ಬೋರ್ಡ್ ಗಾಡಿ ಬರುತ್ತೆ, ನಮ್ಮದು ಓನ್ ವೆಹಿಕಲ್ಸ್ ಬಂದು ವೈಟ್ ಬೋರ್ಡ್ ಗಾಡಿ ಬರುತ್ತೆ. ಸೊ ಝೀರೋ ನಾಲೆಡ್ಜ್ ಯಾರಿಗೆ ರೀ? ಅವ್ರಿಗೆ ಸ್ಟೂಡೆಂಟ್ಸ್ ಅಂತೆ, ಸ್ಟೂಡೆಂಟ್ಸ್ ತರ ಒಂದು ಲಕ್ಷಣನೂ ಕಾಣ್ತಾ ಇಲ್ಲ, ಒಂಚೂರು ಲಕ್ಷಣ ಇಲ್ಲ. ಪೇಷಂಟ್ಗಳಿಗೆ ಇನ್ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾವೆ ಇವು ಜನ್ಮಕ್ಕೆ ನನಗಂತೂ ಗೊತ್ತಿಲ್ಲ. ಕೆಟ್ಟದಾಗಿ ಬೈಬೇಕಿತ್ತು, ಬಟ್ ದೇವಸ್ಥಾನದ ಮುಂದೆ ಇದ್ದೀನಿ, ಬ್ಯಾಡ್ ವರ್ಡ್ಸ್ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಮಾಡಿಲ್ಲ ನಾನು ಹಂಗೋರಿ ಈ ಫೋಟೋ ತೆಗ್ದು ನಿಮ್ಮ ಅಪ್ಪ ಅಮ್ಮಂಗೆ ಕಳ್ಸೋಕ್ಕೆ ಯಾಕ್ರಿ ಚಪ್ಪಲಿ ಹೊಡಿತಾರೆ ಹಂಗೆ ಹಿಂಗೆ ಒಂದಷ್ಟು ನಮ್ಮ ಸಬ್ಸ್ಕ್ರೈಬರ್ಸು ಬಂದಿದ್ರು. ಆಮೇಲೆ ಮೇಲ್ಗಡೆ ಪುರೋಹಿತರು ಕೇಳ್ತಾ ಇದ್ರು, ಅವ್ರಿಗೂ ಹೇಳಿದ್ವಿ ಕಾಲ್ ಮಾಡ್ಬಿಟ್ಟು ಅವ್ರನ್ನ ಇದು ಮಾಡಬೇಕು ಅಂದ್ಕೊಂಡು. ಮೇಲ್ಗಡೆ ಪುರೋಹಿತರು ಬೈತಾ ಇದ್ರು, ಸರಿಯಾಗಿ ಮಾಡಿದ್ದೀರಾ, ಇನ್ನೊಬ್ರು ಬಂದಾಗ ಇನ್ನೊಂದ್ಸಲ ಮಾಡಬಾರ್ದು ಅಂತ ಅಂದ್ಕೊಂಡು ಅಲ್ಲೂ ಮೇಲ್ಗಡೆ ಎಲ್ಲ ಬೈತಾ ಇದ್ರು. ಇಂಥವ್ರುಗಳಿಂದನೇ ರೇಪ್ಗಳು ಜಾಸ್ತಿ ಆಗೋದು. ಈಗ ಮಾತಾಡ್ತಾ ಇರೋ ಹುಡುಗಿರು ಕಿಸಿತಾ ಇದ್ರು, ಅದರಿಂದನೇ ನಾನು ಜಾಸ್ತಿ ರೇಜ್ ಆಗಿದ್ದು. ಒಂದು 7 ಜನ ಹುಡುಗರು ಇದ್ದಾರೆ, 2 ಹುಡುಗಿರಿದ್ದಾರೆ. ಅಲ್ಲಿ ಏನಾಗಿದೆ ಏನು ಅಂತ ಅವ್ರಿಗೆ ಅಷ್ಟು ಇದಿಲ್ಲ. ಮತ್ತೆ ನಾವು ಹೋಗ್ಬಿಟ್ಟು ಕೇಳ್ತಾ ಇದ್ರೆ ಕ್ಯಾ ಹೋಗಯ ಅನ್ಕೊಂಡು ಆರಾಮಾಗಿ ಕಿಸಿತವ್ರೆ ಹುಡುಗಿರು. ಏನಾಗಿದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಅವ್ರ ಮೈ ಮೇಲೆ ಪ್ರಜ್ಞೆ ಇಲ್ಲ, ಅವ್ರಿಗೆ ಏನಾಗಿದೆ ಸುತ್ತ ಅಂತ ಅವ್ರಿಗೆ ಗೊತ್ತಿಲ್ಲ. ಅಂದ್ರೆ ಅವ್ರು ಇನ್ನೇನು ಇದು ಮಾಡ್ತಾರೋ ನಮಗೆ ದೇವಸ್ಥಾನಗಳಿಗೆ ಕುಡ್ಕೊಂಡ್ ಬಂದವೋ ಏನೋ ಗೊತ್ತಿಲ್ಲ, ಒಂಥರ ರೋಡಾಗಿ ಬಿಹೇವ್ ಮಾಡ್ತಾ ಇದ್ರು. ಸರಿಯಾಗಿ ಕೊಟ್ಟಿದೀವಿ ಎಲ್ಲ ಅಕ್ಕಪಕ್ಕದವರೆಲ್ಲ ಹೋಗಿದ್ರು. ಎಲ್ಲರೂ ಹೋಗಿದ ತಕ್ಷಣ ಆಮೇಲೆ ಅವ್ರು ಕ್ಯಾಬ್ ಆಟೋ ಬುಕ್ ಮಾಡಿರಂತೆ, ಅದನ್ನು ಬಿಟ್ಬಿಟ್ಟು ಬೇರೆ ಆಟೋ ಮಾಡ್ಕೊಂಡು ಹೊಟ್ಟೋಗಿದ್ದಾರೆ. ನಾವು ಅವ್ರು ಬರೋಷ್ಟು ಹೊಟ್ಟೋಗ್ಬೇಕು ಅಂತ ಅಳ್ತಾ ಇದ್ರಂತೆ. ಆಮೇಲೆ ಕ್ಯಾಬ್ ಇಟ್ಕೊಂಡು ಒಂದು ಆಟೋ ಇಟ್ಕೊಂಡು ಇಲ್ಲೇ ನಿಂತಿತ್ತು. ಆಟೋ ಇಟ್ಕೊಂಡು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ನಾನು ಹಂಗೆ 112 ಫೋನ್ ಮಾಡಿಬಿಟ್ಟು ಪೊಲೀಸವ್ರು ಕರೆಸ್ಬಿಟ್ಟು ಫ್ಯಾಮಿಲಿಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ಅನ್ಕೊಂಡೆ ಕರ್ಸೋಣ ಅಂತ. ಮಾಡ್ತಾ ಇದ್ರಂತೆ ಇಲ್ಲಿ ಸುಮಾರು ಜನ ಹಂಗೆ ಅಂದ್ರು, ಅವಾಗಿಂದಾನು ಹಂಗೆ ಮಾಡ್ತಿದ್ರು. ಇಲ್ಲಿ ಒಳ್ಳೆ ಕೆಲಸ ಮಾಡಿದ್ರು ನೀವು ಅವ್ರಿಗೆ ಇದು ಮಾಡಿ ಅಂತ. ಯಾರು ಮಾತಾಡೋರಿಲ್ಲ ಅಂದರೆ ಹಿಂಗೆ ಮಾಡೋದು. ನಿಮ್ಮ ಸ್ಟ್ಯಾಂಡ ನೀವು ತೊಗೊಂಡು ಜೋರು ಮಾಡಿ ಗೈಸ್. ಗಾಯ್ತು, ಇವಾಗ ಹೋಗ್ತಾ ಇದ್ದೀವಿ ಮನೆಗೆ. ಬನ್ನಿ ಆಯ್ತಾ? ಚೆನ್ನಾಗಿ ಸ್ಟ್ಯಾಂಡ್ ತಗೋತೀನಿ ನಾನು ತಪ್ಪಿಲ್ಲ ಅಂದ್ರೆ ನಾನು ಹಂಗಲ್ಲ ಹೊಡೆದ್ ಬಿಡ್ತೀರಾ ಅಂತ ಭಯ ಆಯ್ತು. ಕೈ ತಗೊಂಡು ಹೋದ್ರಲ್ಲ, ಅವಳು ಝೀರೋ ನಾಲೆಡ್ಜ್ ಅಂದ್ರಲ್ಲ. ಬಾಯ್ ಅಂಕಲ್ ಬಾಯ್. ಇಲ್ಲೆಲ್ಲ ಪರಿಚಯ ಆಗೋದ್ರು ನಮಗೆ, ಗೊತ್ತಿರವ ಅಂತವ್ರೆ. ನನ್ನ ಕೈಯೇ ಒಂದು ನನಗೆ ತಪ್ಪಿಲ್ಲ ನಾನು ಅಂದ್ರೆ ಹಂಗೆ ನಾನು ಸರಿಯಾಗಿ ಕೊಡ್ತಾ ಇರೋದೆ. ನಾನು ತೀರಾ ಹೊರಗಡೆ ಬಂದಾಗ ಜಗಳ ಆಡೋದು ಕಡಿಮೆ. ಬಿಕಾಸ್ ಸಬ್ಸ್ಕ್ರೈಬರ್ಸ್ ಇರ್ತಾರೆ, ನೋಡ್ತಾರೆ ಇವೆಲ್ಲ ಏನಕ್ಕೆ ಅಂತ. ಬಿಕಾಸ್ ಇವರು ನನಗೆ ಮೊದಲೇ ಹುಡುಗರುಗಳು ರೇಗ್ಸೋದಂದರೆ ನನಗೆ ಆಗದೇ ಇಲ್ಲ. ನಾನು ಫಸ್ಟ್ ಆಫ್ ಆಲ್ ಹುಡುಗರನ್ನ ನಾನು ಮಾತಾಡ್ಸೋದೇ ಇಲ್ಲ, ತೀರಾ ಕಡಿಮೆ ನಾನು ಹುಡುಗರನ್ನ ಮಾತಾಡ್ಸೋದು. ಹೌದು, ಬೇಕಂತಾನೆ ಮಾಡಿದ್ದು. ಮೇಲ್ಗಡೆ ಮಕ್ಕಳು ಕಾಣ್ತಾ ಅಲ್ವಾ, ಇಲ್ಲಿ ನಾನೇ ಚೆನ್ನಾಗಿ ನೋಡಿದೆ, ನಾನು ನೋಡಿದ್ಮೇಲೆ ಜಾಸ್ತಿ ಮಾಡಿದ್ದವನು, ಅದಕ್ಕೆ ಹೋಗಿದ್ದು ನಾನು. ಹಿಂಗೆ ಕೈ ತಿವ್ಯಕ್ಕೆ ಹೋಗ್ಬೇಕು ಗೈಸ್, ಅಷ್ಟರಲ್ಲಿ ಇಟ್ಕೊಬಿಟ್ರು ಕೈನ. ಆಮೇಲೆ ನಮ್ಮ ಸಬ್ಸ್ಕ್ರೈಬರ್ ಎಲ್ಲ ನೋಡ್ಬಿಟ್ರು, ಅಲ್ಲಿ ವೀಡಿಯೋಸ್ ಎಲ್ಲ ನೋಡ್ತೀವಿ ಅಂದ್ಕೊಂಡೆಲ್ಲ ಹೇಳ್ತಾ ಇದ್ರು. ಕತೆ ತೀರಾ ಕಡಿಮೆ. ನಾನು ಹೊರಗಡೆ ಜಗಳ ಆಡಿದ್ರೆ ತೀರಾ ಕಡಿಮೆ. ಆ ಮುಸುಡಿಗಳನ್ನ ಸ್ಲೋ ಮೋಷನಲ್ಲಿ ಹಾಕಿ ಉಜ್ತೀನಿ. ಗೊತ್ತಾಗಬೇಕು ಅದನ್ನು, ಅದು ಅವ್ರ ಫ್ಯಾಮಿಲಿಗೆ ರೀಚ್ ಆಗೋವರೆಗೂ ಹೋಗಬೇಕು, ಒಗಿಬೇಕು. ಅವ್ರ ಅಪ್ಪ ಅಮ್ಮದಿರು ಚಪ್ಪಲಿ ತಗೊಂಡು ಹೊಡಿಬೇಕು. ಹುಡುಗರ ಜೊತೆ ಹಿಂಗೆ ಬರಬಾರ್ದು ಯಾವ ಹೆಣ್ಮಕ್ಳು. ಇದರಿಂದನೇ ರೇಪ್ಗಳಾಗ್ತಾ ಇರೋದು. ಆಂಟಿ ಕೊಡು, ಬಾ ಇಲ್ಲಿ ಕೊಡು ಬಾ ಆಂಟಿ.
ಜಗಳ ಆಡಿ ಗಂಟ್ಲೆ ಕಟ್ಕೊಬಿಟ್ಟೈತೆ ನನಗೆ. ಗೊಂಬೆ ಇಲ್ಲಿ ನೋಡು. ಬಾ ಕೊಡು ಗೊಂಬಲ್. ತಾನು ನಿನ್ನ ಕಣ್ಣಿಗೆ ಹೆಂಗೆ ಫ್ಲಾಶ್ ಬೀಳ್ದಿದೆ ಗೊತ್ತಾ ಸಾಗರ್ಗೆ. ಥ್ಯಾಂಕ್ ಯು. ನೀವು ಯಾಕೆ ಸಾಗರ್ ಅಂತ ಕಟ್ಟಿದ್ರಿ? ಒಂದು ಯುನೀಕ್ ಆಗಿರೋ ನೇಮ್ ಹುಡುಕ್ಬೋದಿತ್ತಲ್ಲ. ಅದು ಅರ್ಜೆಂಟಿಗೆ ಇಟ್ಟಿತ್ತು. ಗೈಸ್ ಗಿಫ್ಟು ಅವರೇ ಸೆಲೆಕ್ಟ್ ಮಾಡ್ರಿ ಅಂತ ಅಂದಿದ್ದಲ್ಲ. ಸರ್ಪ್ರೈಸ್ ಏನಿಲ್ಲ, ಅವ್ರ ಬರ್ಡೇ ಗಿಫ್ಟ್ ಏನೂ ಕೊಟ್ಟಿರಲಿಲ್ಲ, ಬರೀ ಅವ್ರ ಹತ್ರನೇ ಇಸ್ಕೊಳ್ಳೋದಾಗಿತ್ತು. ನೋಡಿ ಎಲ್ಲಿ ಗೊಂಬೆ ಬರ್ಡೇಗೆ ಇಷ್ಟು ದೊಡ್ಡ ಟೆಡ್ಡಿ ಬೇರ್ ಕೊಟ್ಟವ್ರೆ. ಆ್ಯಂಡ್ ತುಂಬ ಗಿಫ್ಟ್ ಕೊಟ್ಟಿದ್ದಾರೆ ಪ್ರಭಾ ಅವ್ರು. ಹೇಳಬೇಕು ಅಂದರೆ ಸ್ಟಾರ್ಟಿಂಗಿಂದನೂ ಅವರು ಫೋಟೋ ಫ್ರೇಮ್ ತವಿಂದನೂ ತುಂಬ ಗಿಫ್ಟ್ಗಳನ್ನ ಪ್ರೆಸೆಂಟ್ ಮಾಡಿದ್ದಾರೆ. ಆ್ಯಂಡ್ ಯಾವತ್ತೂ ಯಾರೂ ಗಿಫ್ಟ್ಗೆ ಎಕ್ಸ್ಪೆಕ್ಟೇಷನ್ ಮಾಡಲ್ಲ. ಆ್ಯಂಡ್ ಫ್ರೆಂಡ್ಶಿಪ್ಪಲ್ಲಿ ಅದನ್ನ ಮಾಡಲೂಬಾರ್ದು. ಕೆಲವೊಂದಷ್ಟು ಜನ ನಮ್ಮ ಫ್ರೆಂಡ್ಗೆ ಹೇಳಿದ್ದಾರೆ, ನಾನು ಗಿಫ್ಟ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿರ್ತೀನಿ ಅಂತ ಹೇಳ್ಬಿಟ್ಟು. ನಿಜ ಅವಳಿಗೆ ವಿಡಿಯೋ ನೋಡ್ತಾ ಇದ್ರೆ ಅವಳಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಫಸ್ಟ್ ಆಫ್ ಆಲ್ ನನಗೆ ಮೇಘ ಆಲ್ರೆಡಿ ಗೊಂಬೆ ಹುಟ್ಟಿದಾಗಲೇ ನನಗೆ ಗಿಫ್ಟನ್ನ ಪ್ರೆಸೆಂಟ್ ಮಾಡಿದರು, ಸಿಲ್ವರ್ದು. ಸೊ ಅದರಿಂದ ಅವ್ರು ಏನು ಗಿಫ್ಟು ಕೊಡಬಾರ್ದು ಅಂತಲೇ ಇತ್ತು ನನಗೆ. ಅವರೇ ಕಷ್ಟದಲ್ಲಿದ್ದಾರೆ, ಸಿಂಗಲ್ ಪೇರೆಂಟು, ಸೊ ಆರಾಮಾಗಿರಲಿ ಅನ್ನೋದೇ ಥಾಟ್ ಇತ್ತು ನಮಗೆ. ಸೊ ಅದನ್ನು ಹೇಳಿದೆ, ಮೇಘ ಅವರು ಗೊಂಬೆ ಹುಟ್ಟಿದಾಗಲೇ ಗಿಫ್ಟನ್ನ ತಂದುಕೊಟ್ಟಿದ್ರು ಸಿಲ್ವರ್ದು ಅಂತ. ಹಾಗೆ ಹೆಂಗೆ ಹೇಳಿದ್ದಾಳೆ ಅಂತ ಹೇಳಿದ್ರೆ, ಗಿಫ್ಟ್ಗೆ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾಳೆ ಭೂಮಿಕಾ ಅಂತ ಹೇಳಿದಾಳೆ. ನಿಜವಾಗ್ಲೂ ಮಾನ ಮರ್ಯಾದೆ ಇರೋರು ಯಾರು ಈ ಥರ ಸುಳ್ಳು ಸ್ಪ್ರೆಡ್ ಮಾಡಲ್ಲ ಅನಿಸುತ್ತೆ. ಇವ್ರದ್ದು ಆ್ಯಕ್ಚುಲಿ ಬರ್ಡೇ, ಗೊಂಬೆದು ಬರ್ಡೇ ಅವರೇ ಸೆಲೆಬ್ರೇಷನ್ ಮಾಡಿಸ್ತಾರೆ. ಅವ್ರದ್ದು ಆ್ಯನಿವರ್ಸರಿ ಇದೆ, ಹೋಗೋಕೆ ನಾವು ಮಾಡಿಸ್ತೀವಿ. ಏನು ಗೊತ್ತಾ, ನನ್ನ ಫ್ರೆಂಡ್ಸ್ ಇರೋರ್ದೆಲ್ಲ ಏನು ತಲೆನೋವು ಗೊತ್ತಾ, ಎಲ್ಲ ವರ್ಕರ್ಸ್ಗಳನ್ನ ಹಾಲಿಡೇ ಸಿಗಲ್ಲ, ಇದೊಂದೇ ತಲೆನೋವು. ಶ್ವೇತವ್ರದ್ದು ಅದೇ ತಲೆನೋವು, ನಿಮ್ಮದು ಅದೇ ತಲೆನೋವು. ಆಲ್ಮೋಸ್ಟ್ ಅಂಥವ್ರೆ ಈಗ ಸೇವ್ ಮಾತ್ರ ಇರೋದು ನಮ್ಮ ಹತ್ರ ಫ್ರೆಂಡ್ಸ್ ಅಂತ. ಆ ಸರ್ಕಲಲ್ಲಿ ಇದನ್ನು ತಾಳಿ ಹಾಕಿಲ್ಲ, ಬೇಜಾರು ಮಾಡ್ತೀವಿ. ಮನೆ ಬಂದ ತಕ್ಷಣ ಪಿಚ್ಚಾಕ್ಬಿಟ್ಟೆ. ಉಫ್ ಮಾಡ್ತಾಳೆ ಅವಳು. ಉಫ್ ಮಾಡು ಉಫ್ ಉಫ್ ಮಾಡು ಮಾಡು, ಅದು ಮಾಡು, ಇದು ಮಾಡು. ಮಾಡಿಸಿ, ನೀವು ಕೈ ಮಾಡಿಸಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ನಿಶಾನ್ವಿ, ಹ್ಯಾಪಿ ಬರ್ಡೇ ಟು ಯು. ಚಾಕ್ಲೇಟ್ ಬೇಕು ಅವಳಿಗೆ, ಕೊಡ್ತಾರೆ ಕೊಡಿ. ನಮಗೂ ಬೇಕು. ಹೇ ಬರ್ಡೇ ಆದ್ರ ಹೌದು. ಕೆಳಗಡೆ ಹೋಗಿದೆ ತಾಳಿ. ಥ್ಯಾಂಕ್ ಯು ಅಷ್ಟು ದೂರದಿಂದ ಬಂದಿದ್ದಕ್ಕೆ ಥ್ಯಾಂಕ್ ಯು. ಬರ ಹೋಗು ಸಾಗರ್, ಬಾ. ಬಾ. ತಿನ್ಸು ನಮಗೆ. ಪ್ರಭಾ ಅವರು ಗೊಂಬೆ ಬರ್ಡೇಗೆ ಅಂತ ಕೇಕ್ ಆರ್ಡ್ರ್ ಮಾಡಿದರು, ಅದು ಬಂತು. ಆ್ಯಂಡ್ ಹಾಫ್ KGಗೆ ಆ್ಯಕ್ಚುಲಿ ಮೈಸೂರಲ್ಲಿ ಇಷ್ಟೇ ಕೊಡೋದು, ಅವರು ಮೋಸ ಮಾಡಿಬಿಟ್ಟವ್ರೆ. ನಾನು ಅಂದ್ಕೊಂಡೆ ಬರೀ 400 ತೊಗೊಂಡಾಗ್ಲೇ ಅಂತ ಅಂತಿದ್ರು. ಸೊ ಇಲ್ಲ, ನಮ್ಮ ಮೈಸೂರಲ್ಲಿ ಇಷ್ಟೇ ಬರೋದು ಹಾಫ್ KGಗೆ ಅಂತ ಹೇಳಿದೆ ನಾನು. ಸೊ ಚೆನ್ನಾಗಿತ್ತು ಕೇಕು. ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಸೆಲೆಬ್ರೇಷನ್. ಆ್ಯಂಡ್ ಈ ವಿಡಿಯೋನಲ್ಲಿ ಏನು ಮಾಡ್ತಾಯಿದ್ದೀನಿ. ಲವ್ ಯು ಆಲ್, ಬಾಯ್.